ಶಿಡ್ಲಘಟ್ಟದಲ್ಲಿ ಚಪ್ಪಲಿ ರಾಜು ಬೆಂಬಲಿಗರು ಪುಂಡಾಟವನ್ನ ಮಾಡಿದ್ದಾರೆ. ಕಲ್ಟ್ ಸಿನಿಮಾ ಪ್ರಮೋಷನ್ ವೇಳೆ ಕ್ರೀಡಾಂಗಣಕ್ಕೆ ಹಾನಿ ಮಾಡಿದ್ದಾರೆ. ಸಚಿವ ಜಮೀರ್ ಮಗ ಜೈದ್ ಖಾನ್ ನಟನೆಯ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಲ್ಟ್ ಸಿನಿಮಾ ಪ್ರಮೋಷನ್ ವೇಳೆ ಕ್ರೀಡಾಂಗಣಕ್ಕೆ ಹಾನಿಯನ್ನ ಮಾಡಿದ್ದಾರೆ. ಈಗಾಗಲೇ ರಾಜೀವ್ ಬೆಂಬಲಿಗರ ಪುಂಡಾಟ ಇದು. ಶಿಡ್ಲಘಟ್ಟದಲ್ಲಿ ಚಪ್ಪಲಿ ರಾಜೀವ್ ಬೆಂಬಲಿಗರು ಮಾಡಿರುವ ಪುಂಡಾಟ. ಜನವರಿ 13ರಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಈ ವೇಳೆ ಚರಂಡಿಗೆ ಹಾಕಿದ್ದ ಸ್ಲ್ಯಾಬ್ಗಳಿಗೆ ಹಾನಿಯನ್ನ ಉಂಟು ಮಾಡಿದ್ದಾರೆ. ಸ್ಲ್ಯಾಬ್ಗಳನ್ನ ಪುಡಿ ಮಾಡಿದಂತಹ ಆರೋಪ ಇದೀಗ ಕೇಳಿ ಬಂದಿದೆ. ಈಗ ತಾವು ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನುವ ರೇಂಜ್ಗೆ ಹೋಗುವ ಹಾಗೆ ಕಾಣಿಸ್ತಾ ಇದೆ ಇವರ ಪುಂಡಾಟವನ್ನ ನೋಡಿದ್ರೆ. ಈಗಾಗಲೇ ಚರಂಡಿಗೆ ಹಾಕಿದ ಸ್ಲ್ಯಾಬ್ಗಳಿಗೂ ಕೂಡ ಹಾನಿಯನ್ನ ಮಾಡಿದ್ದಾರೆ. ಇವರಿಗೆ ಈ ರೀತಿಯಾಗಿ ಸಾರ್ವಜನಿಕ ಸ್ಥಳಗಳಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಸ್ತುಗಳನ್ನ ಹಾಳು ಮಾಡುವುದಕ್ಕೆ ಈ ರೀತಿಯಾಗಿ ಅವಕಾಶ ಇದೆಯಾ ಅನ್ನೋದನ್ನ ಕೇಳಬೇಕಾಗತ್ತೆ. ಇಲ್ಲಿ ಈ ರೀತಿಯಾಗಿ ಪುಂಡಾಟವನ್ನ ಮಾಡಿದಾರಲ್ಲ, ಅವರ ವಿರುದ್ಧ ಏನ್ ಕ್ರಮ ಕೈಗೊಳ್ತಾರೆ, ಯಾವ ರೀತಿಯಾಗಿ ಕಠಿಣ ಕ್ರಮ ಕೈಗೊಳ್ತಾರೆ? ಬೇರೆ ಸಂದರ್ಭದಲ್ಲಿ ಸರ್ಕಾರ ಹೇಳುತ್ತೆ, ಯಾವ್ದಾದ್ರು ಒಂದು ಪ್ರೊಟೆಸ್ಟ್ ಮಾಡುವಾಗ ಹೇಳುತ್ತೆ, ಎಲ್ಲೂ ಹಾನಿ ಆಗ್ಬಾರ್ದು, ಸಾರ್ವಜನಿಕಗಳಲ್ಲಿ ಏನು ಹಾಳಾಗಬಾರ್ದು, ನಾಶ ಆಗ್ಬಾರ್ದು. ಈಗ ಏನ್ ಮಾಡಿದ್ದಾರೆ, ಅದಕ್ಕೆ ಏನ್ ಕ್ರಮ ಕೈಗೊಳ್ತೀರಿ, ಯಾವ ರೀತಿಯಾದಂತಹ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಜರುಗಿಸ್ತೀರಿ ಅಂತ ಆಗ್ಬೇಕಲ್ಲ ಇಲ್ಲಿ. ಈಗ ತಾವು ನಡೆದಿದ್ದೆ ದಾರಿ ಅನ್ನೋ ರೀತಿಯಾಗಿ ಮಾಡ್ತಾ ಹೋದ್ರೆ ಸಮಾಜದಲ್ಲಿ ಯಾವ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಇದೆ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಕೇಳಬೇಕಾಗತ್ತೆ. ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡೋದಕ್ಕೆ ಇವರಿಗೆ ಯಾರು ಅವಕಾಶ ಕೊಟ್ಟಿದ್ದಾರೆ, ಯಾರ ಪ್ರಭಾವ ಇವರ ಹಿಂದೆ ವರ್ಕ್ ಮಾಡ್ತಾ ಇದೆ? ಪೌರಾಯುಕ್ತೆ ಅಮೃತ ಗೌಡಗೆ ಪ್ರಾಣ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ಎಫ್ಐಆರ್ನ ಪ್ರತಿ ಲಭ್ಯ ಆಗಿದ್ದು, ಈ ವಿಚಾರದಲ್ಲೇ ಸಾಕಷ್ಟು ಅನುಮಾನಗಳಿತ್ತು. ಏನಂತ ಹೇಳಿದ್ರೆ, ನಿನ್ನೆ ದೂರನ್ನ ಸಲ್ಲಿಸಿದ್ರು. ನಿನ್ನೆ ಖುದ್ದಾಗಿ ಪೌರಾಯುಕ್ತನೇ ಹೋಗಿ, ಅಮೃತ ಗೌಡ ಅವರೇ ಹೋಗಿ ಅಲ್ಲಿ ದೂರನ್ನ ಕೊಟ್ಟಿದ್ರು. ಆದ್ರೆ ದೂರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ರಮಗಳ ಆಗ್ತಾ ಇದೆಯಾ ಇಲ್ವಾ ಅನ್ನುವಂತಹ ಸಾಕಷ್ಟು ಅನುಮಾನಗಳಿತ್ತು. ಯಾಕೆ ದೂರನ್ನ ದಾಖಲಿಸಿ ಈ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿತ್ತು. ನ್ಯೂಸ್ 18 ಕನ್ನಡ ಕೂಡ ಈ ಪ್ರಶ್ನೆಯನ್ನ ಕೇಳಿತ್ತು. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಅಮೃತ ಗೌಡ ಆ ದೂರಿನಲ್ಲಿ. ಇದರಲ್ಲಿ ಇದೀಗ A1 ಆಗಿರೋದು ರಾಜೀವ್ ಗೌಡ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಏನಾಯ್ತು, ಯಾವ ರೀತಿಯಾಗಿ ಬೆದರಿಕೆಯನ್ನ ಅವರು ಹಾಕಿದ್ರು, ಯಾವ ರೀತಿಯಾಗಿ ಅಶ್ಲೀಲವಾಗಿ ಮಾತಾಡಿದ್ದಾರೆ, ಜೊತೆಗೆ ಬೆಂಕಿ ಹಚ್ಚುವ ವಿಚಾರ, ಚಪ್ಪಲಿಯಿಂದ ಹೊಡೆಸುವಂತಹ ವಿಚಾರ, ಯಾವ ರೀತಿಯಾಗಿ ಅವರಿಗೆ ಮಾತನಾಡುವಂತಹ ಬರದಲ್ಲಿ ಪದಗಳ ಬಳಕೆ ಮಾಡಿದ್ರು, ಇವೆಲ್ಲವನ್ನ ಕೂಡ ಅವರು ಆ ಒಂದು ದೂರಿನಲ್ಲಿ ದಾಖಲಿಸಿದ್ದಾರೆ. ಪ್ರತಿಯೊಂದು ಮಾಹಿತಿಯನ್ನ ಕೂಡ ಆ ದೂರಿನಲ್ಲಿ ದಾಖಲು ಮಾಡಿದ್ದಾರೆ. ಈಗಾಗಲೇ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಮೃತ ಗೌಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ನೇರ ಸಂಪರ್ಕದಲ್ಲಿ ಈಗ ಜಾಯಿನ್ ಆಗಿದ್ದಾರೆ. ದತ್ತಾತ್ರೇಯ, ಒಂದು ಕಡೆ ಈಗಾಗಲೇ ರಾಜೀವ್ ಗೌಡ ವಿರುದ್ಧ ದೂರು ದಾಖಲಾಗಿರೋದು, ಎಫ್ಐಆರ್ ಕೂಡ ದಾಖಲಾಗಿದೆ. ಆದ್ರೆ ಮತ್ತೊಂದು ಕಡೆ ತಾವು ಏನ್ ಬೇಕಾದ್ರೂ ಮಾಡಬಹುದು, ಹೇಳೋರು ಕೇಳೋರು ಇಲ್ಲ, ಸಾರ್ವಜನಿಕ ವಸ್ತುಗಳ ಅಥವಾ ಸಾರ್ವಜನಿಕ ವಿಚಾರಕ್ಕೆ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟ ಹಾಗೆ ನಾವು ಹಾಳು ಮಾಡಿದ್ರೆ ಕೇಳೋರು ಇಲ್ಲ ಅನ್ನುವ ರೀತಿಯಾಗಿ ದಾಂಧಲೆಯನ್ನ ಮಾಡಿದಾರ. ಏನಾಗಿದೆ ಅಲ್ಲಿ, ಇದರ ವಿರುದ್ಧ ಯಾವ ರೀತಿಯ ಕ್ರಮ ಆಗ್ಬೇಕಾಗುತ್ತೆ, ಇಲ್ಲಿ ಏನಾದ್ರೂ ದೂರು ದಾಖಲಾಗಿದೆಯಾ ಈ ವಿಚಾರದಲ್ಲಿ? ನವಿತಾ ಜೈನ್, ಖಂಡಿತವಾಗಿಯೂ ಈಗ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ವಿರುದ್ಧ ರಾಜೀವ್ ಗೌಡ ಏನು ಧಮಕಿ ಹಾಕಿದ್ದರೋ ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಕರಣ ದಾಖಲಾಗಿದ್ದು, ಎಫ್ಐಆರ್ ಸಹ ನಮ್ಗೆ ನ್ಯೂಸ್ 18ಗೆ ಲಭ್ಯವಾಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಮಾರು 19 ಗಂಟೆಗಳು ಕಳೀತಾ ಇದ್ರು ಸಹ ಪೊಲೀಸರು ಮಾತ್ರ ಆ ವ್ಯಕ್ತಿಯನ್ನ ಬಂಧನ ಮಾಡಲು ವಿಫಲರಾಗಿದ್ದಾರೆ ಎನ್ಬಹುದು. ಆದ್ರೆ ಈಗ ಮತ್ತೊಂದು ವಿವಾದ ಕೂಡ ಸೃಷ್ಟಿಯಾಗ್ತಾ ಇರುವಂತದ್ದು. ಯಾಕಂದ್ರೆ ಕಲ್ಟ್ ಸಿನಿಮಾ ಏನಿತ್ತು, ಆ ಪ್ರಮೋಷನ್ಗೆ ಬಹಳಷ್ಟು ಬ್ಯಾನರ್ ಗಳನ್ನ ಅಳವಡಿಸಲಾಗಿತ್ತು. ಒಂದು ಶಿಡ್ಲಘಟ್ಟ ನಗರದ ಒಂದು ನೆಹರು ಕ್ರೀಡಾಂಗಣದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಲಾಗಿತ್ತು. ಆದ್ರೆ ಕಾರ್ಯಕ್ರಮದ ನಂತರ ಆ ಕ್ರೀಡಾಂಗಣದಲ್ಲಿ ಸರ್ಕಾರಿ ಆಸ್ತಿ ಏನಿದೆಯೋ ಅದನ್ನ ರಾಜೀವ್ ಗೌಡ ಬೆಂಬಲಿಗರು ಒಂದು ಧ್ವಂಸ ಮಾಡಿದ್ದಾರೆ ಅನ್ನೋ ಆರೋಪ ಸಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ವಿಚಾರದಲ್ಲಿ ರಾಜೀವ್ ಗೌಡ ಅವರ ಬೆಂಬಲಿಗರು ಕೇಳಿಸಿದೆ ಸರ್, ಕಂಟಿನ್ಯೂ ಮಾಡಿ.
ರಾಜೀವ್ ಗೌಡ ಬೆಂಬಲಿಗರು ಈಗ ಒಂದು ಈ ರೀತಿಯಾಗಿ ವರ್ತನೆ ತೋರಿದ್ದಾರೆ ಎಂಬ ಆರೋಪವೂ ಸಹ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಯಾವ ಅಂದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವ ಕ್ರಮವನ್ನ ಕೈಗೊಳ್ತಾರೆ ಅಥವಾ ಮತ್ತೊಂದು ದೂರನ್ನ ದಾಖಲಿಸ್ತಾರ ಎಂಬುದನ್ನ ಮಾತ್ರ ಕಾದು ನೋಡಬೇಕಾಗಿರೋದು. ಒಟ್ಟಾರೆ ಈಗ ನಗರಸಭೆ ಪೌರಾಯುಕ್ತರ ವಿಚಾರದಲ್ಲಿ ರಾಜೀವ್ ಗೌಡ ಹೀಗಾಗಿ ಬಂಧನ ಭೀತಿಯಲ್ಲಿ ಎಸ್ಕೇಪ್ ಆಗಿರುವಂತಹದ್ದು. ಆದ್ರೆ ಈಗ ಮತ್ತೊಂದು ದೂರು ದಾಖಲಾಗುವಂತಹ ಒಂದು ಪ್ರಕರಣವೂ ಸಹ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ನವಿತಾ ಜೈನ್. ಓಕೆ, ಈಗ ಅಮೃತಾ ಗೌಡ ಅವರು ಕೊಟ್ಟಂತಹ ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ, ಜೊತೆಗೆ ಯಾಕೆ ಮೀನಾಮೇಷವನ್ನ ಇಲ್ಲಿ ಎಣಿಸಲಾಗ್ತಾ ಇದೆ, ಜನಸಾಮಾನ್ಯರಿಗೊಂದು ನ್ಯಾಯ, ಪ್ರಭಾವಿಗಳಿಗೂ ಒಂದು ನ್ಯಾಯ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಇದ್ದಾರೆ ಇವರು? ಖಂಡಿತವಾಗಿಯೂ ನವಿತಾ ಜೈನ್, ಯಾಕಂದ್ರೆ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇದ್ರೆ, ಕೆಲವರು ಈ ಒಂದು ನಾಯಕನನ್ನ ಒಂದು ಬೆಂಬಲಿಸ್ತಾ ಇರುವಂತಹ ಆರೋಪ ಬೆಂಬಲಿಸ್ತಾ ಇರುವಂತದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದ್ರೆ ಈಗ ಸ್ವಕ್ಷೇತ್ರದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರೇ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಬಾರ್ದಾಯ್ತು, ಆದ್ರೆ ಇಷ್ಟೊಂದು ಕೀಳು ಮಟ್ಟದಿಂದ ಇಳಿದಿರುವಂತಹ ವ್ಯಕ್ತಿಯನ್ನ ಖಂಡಿಸ್ತೀವಿ, ಜೊತೆಗೆ ನಾವು ಪಕ್ಷದಿಂದವೂ ಸಹ ಉಚ್ಚಾಟನೆಯನ್ನ ಮಾಡಲು ಈಗಾಗಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಸಹ ತರ್ತೀವಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿರುವಂತಹ ಮಾಜಿ ಸಚಿವ ವಿ ಮುನಿಯಪ್ಪನವರ ಮನೆಯಲ್ಲಿ ಒಂದು ರೀತಿಯಾದಂತಹ ಸಭೆಯನ್ನು ನಡೆಸಿ ಈಗಾಗಲೇ ಕಾಂಗ್ರೆಸ್ ಮುಖಂಡರು ಬಹಳಷ್ಟು ರೀತಿಯಾದಂತಹ ತೀರ್ಮಾನಗಳನ್ನು ಹಾಗೂ ಸಭೆಯಲ್ಲಿ ಬಹಳಷ್ಟು ರೀತಿಯಾದಂತಹ ಚರ್ಚೆಗಳನ್ನು ಸಹ ನಡೆಸಿರುವಂತದ್ದು. ಆದ್ರೆ ಈಗ ಇಲ್ಲಿವರೆಗೂ ಸಹ ರಾಜೀವ್ ಗೌಡರನ್ನ ಬಂಧನ ಯಾಕೆ ಮಾಡಿಲ್ಲ ಎಂಬ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರೋದಂದ್ರೆ, ಕಾಂಗ್ರೆಸ್ ಮುಖಂಡರು ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಈಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈತನನ್ನ ಸೇಫ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆಯಾ ಎಂಬ ಉದ್ದೇಶವೂ ಸಹ ಅದು ಇಲ್ಲಿ ಮಾತುಕತೆಯೂ ಸಹ ಕೇಳಿ ಬರ್ತಾ ಇರುವಂತದ್ದು ನವಿತಾ ಜೈನ್. ದತ್ತಾತ್ರೇಯ, ಈಗ ಅಷ್ಟೆಲ್ಲ ಕಂಪ್ಲೀಟ್ ಆಗಿ ಅವ್ರು ಇಂಚಿಂಚು ಮಾಹಿತಿಯನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಒಬ್ಬನನ್ನ ಬಂಧನ ಮಾಡೋದಕ್ಕೆ ಇವರಿಗೆ ಸಾಧ್ಯ ಇಲ್ಲ, ಹುಡುಕಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಹಾಗಾದ್ರೆ ಒತ್ತಡವನ್ನ ಹಾಕ್ತಾ ಇದೆ ಅನ್ನುವಂತಹ ಅನುಮಾನ ಸಾರ್ವಜನಿಕರಲ್ಲೂ ಕೂಡ ಮೂಡುತ್ತೆ. ಅದಕ್ಕೆ ಪುಷ್ಟಿಯನ್ನ ಕೊಡುವಂತಹ ರೀತಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಜೊತೆಗೆ ಅವರ ಆ ಒಂದು ವಿಚಾರದ FIR ಅಲ್ಲಿ ಏನೇನ ಅಂಶಗಳು ದಾಖಲಾಗಿದೆ? ನವಿತಾ ಜೈನ್, ಖಂಡಿತವಾಗಿ ಒಂದು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಿಸಿದಂತೆ ನಗರಸಭೆ ಪೌರಾಯುಕ್ತ ಅಮೃತಾ ಗೌಡಗೆ ಏನು ಒಂದು ಕಾಂಗ್ರೆಸ್ ಮುಖಂಡರಾದಂತಹ ರಾಜೀವ್ ಗೌಡ ಒಂದು ಧಮಕಿ ಹಾಕಿರುವಂತಹ ಪ್ರಕರಣ ಏನಿದೆಯೋ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ದಿನ ಒಂದು ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಅಮೃತಾ ಗೌಡ ಅವರು ಪ್ರಕರಣವನ್ನ ದಾಖಲಿಸಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಹಾಗೂ ಬೆದರಿಕೆ ಹಾಗೂ ಪ್ರಚೋದನೆ ಮಾಡುವಂತಹ ವಿಚಾರಕ್ಕೆ ಈಗ BNS ಆಕ್ಟ್ ಪ್ರಕಾರ ಅವರ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು. ಆದ್ರೆ ಪ್ರಕರಣವು ದಾಖಲಾಗಿದ್ರು ಸಹ ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡ ಬರ್ತಾ ಇದೆಯಾ ಎಂಬ ಪ್ರಶ್ನೆ ಇಲ್ಲಿ ಹಾಗೂ ಅನುಮಾನವೂ ಸಹ ಮೂಡಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಸಚಿವ KH ಮುನಿಯಪ್ಪನವರು ಒಂದು ರೀತಿ ಸಾಫ್ಟ್ ಕಾರ್ನ್ ತೋರಿರುವಂತದ್ದು. ಯಾಕಂದ್ರೆ ನನಗೆ 10 ವರ್ಷಗಳಿಂದಲೂ ಸಹ ಆ ವ್ಯಕ್ತಿ ಗೊತ್ತು, ನಾನು ಬುದ್ಧಿ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರು. ಆದ್ರೆ ಒಬ್ಬ ಮಹಿಳಾ ಅಧಿಕಾರಿಯಾಗಿ ಇಷ್ಟೊಂದು ಕೆಟ್ಟ ಪದಗಳಿಂದ ನಿಂದನೆ ಮಾಡಿರುವಂತಹ ವ್ಯಕ್ತಿಗೆ ಸಚಿವರಾಗಿದ್ದುಕೊಂಡು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಈಗ ಸಚಿವರಿಗೂ ಸಹ ಒಂದು ರೀತಿಯಾದಂತಹ ಒಂದು ಬೇಸರವನ್ನ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಈಗ ಏನೇ ಆದ್ರೂ ಇಷ್ಟೊಂದು ಗಂಟೆಗಳಾದ್ರೂ ಸಹ ಒಬ್ಬ ಅಧಿಕಾರಿ ಅಂದ್ರೆ ಕಾಂಗ್ರೆಸ್ ಮುಖಂಡನನ್ನ ಬಂಧಿಸುವಲ್ಲಿ ಯಾಕೆ ಪೊಲೀಸರು ಮೀನಾವೇಶ ನಡೆಸ್ತಾ ಇದ್ದಾರೆ? ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಅಥವಾ ಗೃಹ ಸಚಿವರಿಂದ ಏನಾದ್ರೂ ಒತ್ತಡ ಇದೆಯಾ, ಆದ್ರಿಂದ ಏನಾದ್ರೂ ಇವರು ಬಂಧಿಸ್ತಾ ಇಲ್ವಾ ಎಂಬ ಅನುಮಾನಗಳು ಕೂಡ ಇಲ್ಲಿ ಸೃಷ್ಟಿ ಆಗ್ತಾ ಇರುವಂತಹದ್ದು ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ.